ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇವನೇನು ಸಿನಿಮಾ ಚೆನ್ನಾಗಾಯ್ತು ಅಂದ ತಕ್ಷಣ ಕನ್ನಡದಲ್ಲಿ ಹಾಕೊಂಡು ಫುಲ್ ಪೋಸ್ಟ್ ಕೊಟ್ಕೊಂಡು ಕೂತೀನಿ ಅಂತಲ್ಲ. ನಾನು ಬೆಳಗ್ಗೆ 6 ಗಂಟೆ ತನಕ ಮಹಾನಟಿ ಶೂಟಿಂಗ್ ಅಲ್ಲಿ ಇದ್ದೆ. ನನಗೆ ಲೈಟ್ಸ್ ಅವಾಗಿಂದ ಬರ್ನ್ ಆಗ್ತಾ ಇತ್ತು. ಆದಷ್ಟು ಟ್ರೈ ಮಾಡಿದೆ, ಸ್ಟಾರ್ಟಿಂಗ್ ಅಲ್ಲಿ ಆಗ್ಲಿಲ್ಲ, ಅದಕ್ಕೆ ಕ್ಲಾಸ್ ಹಾಕೊಂಡು ಕೂತಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಇಷ್ಟೆಲ್ಲ ಬಿಲ್ಡಪ್ ನನಗೆ ತಗೊಳೋದು. ಏಳುಮಲೆ ಇವತ್ತು ಇಷ್ಟೊಂದು ಅಪ್ರಿಸಿಯೇಷನ್, ಇಷ್ಟೊಂದು ಅದಕ್ಕೊಂದು ಪಾಸಿಟಿವ್ ಟಾಕ್ ಬರೋದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ಟೀಮಿಂದ ಹಿಡಿದು ಮೀಡಿಯಾ ಇಂದ ಹಿಡಿದು ನಮ್ಮ ಪ್ರೇಕ್ಷಕರ ತನಕ. ಈ ಸಿನಿಮಾ ಮಾಡಬೇಕು ಅಂತಂದಾಗ ನಾನು ನಂಬಿದ್ದು ಎರಡೇ. ಒಂದು ಈ ಕಥೆನ, ಇನ್ನೊಂದು ಕನ್ನಡ ಜನರನ್ನ. ಇವರಿಬ್ಬರನ್ನೇ ನಾನು ನಂಬಿದ್ದು. ಇಲ್ಲಿವರೆಗೂ ನಾವು ಮಾಡಿದಂಥ ಸಿನಿಮಾಗಳಲ್ಲಿ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನು ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಪ್ರೊಡ್ಯೂಸ್ ಮಾಡ್ಬೇಕಾದ್ರೂ ಶರಣ್ ಇದ್ರು. ನನಗೆ ಯಾವಾಗಲೂ ಒಂದು ಸ್ಟ್ರೆಂತ್ ತರ ಇರೋದು. ಫಸ್ಟ್ ಟೈಮ್ ನಾವು ಒಂದು ನ್ಯೂ ಕಮರ್ಸ್ ನ ಇಟ್ಕೊಂಡು ಎಂಟರ್ ಆಗಿದ್ದು. ಅವಾಗ ಕೂಡ ನನಗೆ ಅನ್ಸಿದ್ದು ಒಂದೇನೆ, ಒಳ್ಳೆ ಕತೆ, ಒಳ್ಳೆ ಕಾಂಟೆಂಟ್ ಇತ್ತು ಅಂತಂದ್ರೆ ಕನ್ನಡದಲ್ಲಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಯಾವತ್ತೂ ಅದನ್ನ ಡಿಸಪಾಯಿಂಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅದು ನನಗೆ ಪ್ರೂವ್ ಆಗುತ್ತೆ. ನನಗೆ ಈ ಸಿನಿಮಾ ಅಂತೂ ಜಗದೀಶ್ ಸರ್ ಫಸ್ಟ್ ದಿವಸ ಸ್ಲೋ ಸ್ಟಾರ್ಟ್ ಇತ್ತು ನಮಗೆ ಅಂತ ಅಂದ್ಬಿಟ್ಟು ಅಂತ. ಸರ್ ಸೇಮ್ ಎಕ್ಸ್ಪೀರಿಯನ್ಸ್ ಸರ್ ನನಗೆ 2017 ನನ್ನ ಚೌಕ ರಿಲೀಸ್ ಆಗುತ್ತೆ ಸರ್. ಸೇಮ್ ನನಗೆ ಅವತ್ತು ಆದಂತ ಎಕ್ಸ್ಪೀರಿಯನ್ಸ್ ಅದು. ತುಂಬಾ ಸ್ಲೋ ಸ್ಟಾರ್ಟ್. ಅಲ್ಲೂ 4 ಜನ ಹೀರೋಗಳಿದ್ರು. ಬಟ್ ಅವತ್ತಿಗೆ ಅವ್ರ 4 ಜನದ್ದು ಅಷ್ಟು ಪೊಟೆನ್ಷಿಯಲ್ ಆಗಿ ಒಂದು ಕೆರಿಯರ್ ಇರ್ಲಿಲ್ಲ ಅವ್ರಿಗೆ. ಪಾಪ ದೇ ಆರ್ ಆಲ್ಸೋ ಇನ್ ಅ ವೆರಿ ಲೋ ಫೇಸ್. 4 ಜನ ಹೀರೋಗಳದ್ದು. ಸೊ ಎಲ್ಲ ಆ ತರದೊಂದು ಟೈಮಲ್ಲೇ ಶುರುವಾಗಿದ್ದು ಚೌಕ. ಫ್ರೈಡೇ ಎಲ್ಲಾ ಕಡೆನೂ ತುಂಬಾ ಸ್ಮಾಲ್ ಓಪನಿಂಗ್ ಆಗಿದೆ ಇದು ಅನ್ನೋ ತರನೇ ಇತ್ತು. ಶನಿವಾರ ಮಧ್ಯಾಹ್ನಕ್ಕೆ ಸ್ವಲ್ಪ ಅದು ಪಿಕಪ್ ಆಗ್ತಾ ಹೋಗುತ್ತೆ. ಭಾನುವಾರ ಬೆಳಗ್ಗೆಗೆ ನಾನು ಫಸ್ಟ್ ಒಂದು ಗಾಯತ್ರಿ ಥಿಯೇಟರ್ ಹೌಸ್ಫುಲ್ ಬೋರ್ಡ್ ಅಂತ ಮಾರ್ನಿಂಗ್ ಶೋ ಬಂತು ಅಂತ ನನಗೆ. ಇದು ಗಾಯತ್ರಿ ಥಿಯೇಟರ್ ನ ಫಸ್ಟ್ ಹೌಸ್ಫುಲ್ ಬೋರ್ಡ್ ಬರುತ್ತೆ ನನಗೆ. ಯೋಗಿ ಬೈ ಅವರು ಫಸ್ಟ್ ಹೌಸ್ಫುಲ್ ಬೋರ್ಡ್ ಕಣೋ ಗಾಯತ್ರಿ ಥಿಯೇಟರ್ ಅಂತ ಹೇಳ್ತಾರೆ. ನನಗಲ್ಲಿ ಸ್ವಲ್ಪ ಖುಷಿ ಆಗುತ್ತೆ. ಅಲ್ಲಿಂದ ಅವತ್ತಿನ ಟೈಮ್ ಥಿಯೇಟರ್ ಸೆಟಪ್ಗೆ ನಮಗೆ ಒಂದು ಭಾನುವಾರಕ್ಕೆ ಒಂದು 70 ಕಡೆ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ಅಲ್ಲಿಂದ ಶುರುವಾಗಿದ್ದ ರನ್ನು ಆ ಸಿನಿಮಾ 125 ದಿನಗಳ ಕಾಲ ಅದೇ ತರದ ಒಂದು ಎನರ್ಜಿನಲ್ಲಿ, ಅದೇ ತರದ ಒಂದು ಪಾಸಿಟಿವಿಟಿನಲ್ಲಿ ಯಾವತ್ತು ಡ್ರಾಪ್ ಆಗ್ತಾ ಒಂದು ಸ್ಟಡಿಯಾಗಿ ಒಂದು ಸಿನಿಮಾ ಹೋಯ್ತು. ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲೂ ಆಗಿದ್ದು. ನನಗೆ ಶೋ ಟು ಶೋ ಅದು ಇನ್ಕ್ರೀಸ್ ಆಗ್ತಾ ಒಂದು ರೇಂಜ್ಗೆ ಆಗೋಯ್ತು ನನಗೆ. ನಮ್ಮ ಗುರು ಶಿಷ್ಯರು ನಾನು ಜರ್ನಲಿಸ್ಟ್ ಮಾಡಿದಾಗಲೂ ನಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ. ನಮ್ಗೆ ಚೌಕ ಮಾಡಿದಾಗ ನಾವು ಯಾವ ಸಿನಿಮಾ ಮಾಡಿದಾಗಲೂ ಚೆನ್ನಾಗಿದೆ ಅಂತ ಅಪ್ರಿಸಿಯೇಷನ್ ಬಂದಿದೆ ನಮಗೆ. ಬಟ್ ಈ ಸಿನಿಮಾಗೆ ಬಂದಂತ ಒಂದು ಅಪ್ರಿಸಿಯೇಷನ್, ಈ ಸಿನಿಮಾಗಳಿಗೆ ಬಂದಂತ ಒಂದು ರಿವ್ಯೂಸ್, ರೈಟ್ ಅಪ್ಸ್ ಒಂದೊಂದು ಪೇಜ್ ಗಟ್ಟಲೆ ಬರ್ದಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾರು ಅಂತಾನೆ ಗೊತ್ತಿರಲ್ಲ ನಮಗೆ. ನಮ್ಮ ಟ್ಯಾಗ್ ಮಾಡಿ ಅಷ್ಟಷ್ಟು ಬರ್ದಿದ್ದಾರೆ. ಅವ್ರ ಸ್ಟೇಟಸ್ ಗಳು ಹಾಕೋಬೇಕಾರೆ ಇದು ಏನಾಯ್ತು ಅಂತಂದ್ರೆ ನಾವು ಫಸ್ಟ್ ಇಂದ ಹೇಳ್ತೀವಿ, ನಾವು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಏನೇನ್ ಮಾಡೋಣ, ಫುಲ್ ಟೀಮ್ ಎಲ್ಲ ಕೂರಿಸ್ಕೊಂಡು ಪ್ರಮೋಷನ್ಸ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಬಟ್ ನಾನ್ ಅಂದೆ, ಅಪ್ಪ ಈ ಸತಿ ಹಂಗ್ ಬೇಡ. ಇವಾಗ ಜನ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ. ನಿಮ್ಗೆ ನೀವ್ ಏನ್ ಪ್ರಮೋಷನ್ ಮಾಡಿದ್ರು ಅದು ಬರೀ ಸಿನಿಮಾ ಈ ತರ ಇದೆ ಅನ್ನೋದಕ್ಕೋಸ್ಕರನೇ ಅದು ಇನ್ಫಾರ್ಮೇಶನ್ ಆಗುತ್ತೆ ಹೊರತು ಇನ್ ಯಾವ್ದು ಅಲ್ಲ. ಅಥವಾ ಡೇಟ್ ಹೇಳೋದಕ್ಕೆ ನಮ್ಗೆ ಪ್ರಮೋಷನ್ ಯೂಸ್ ಮಾಡ್ಬೇಕು. ಇವತ್ತು ಮೊದ್ಲಾದ್ರೆ ನಾವು ಟಿವಿ ಮುಖಾಂತರ ಏನೋ ಹೇಳ್ತಿದ್ವಿ, ಅಥವಾ ಟ್ರೋಲ್ ಪೇಜಸ್ ಈ ತರದ್ ಎಲ್ಲ ಯೂಸ್ ಮಾಡ್ತಿದ್ವಿ. ಜನ ಇವಾಗ ಅದು ಯಾವ್ದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ನಂಬುತ್ತಾ ಇರೋದು ಒಂದೇ, ಸಿನಿಮಾ ನೋಡ್ದವನೇ ಸಿನಿಮಾ ಬಗ್ಗೆ ಮಾತಾಡಬೇಕು. ಸಿನಿಮಾ ಯಾರು ನೋಡಿರ್ತಾರೆ ಅವರೇ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ಅದನ್ನು ಮಾತ್ರ ನಂಬಿ ಜನ ಥಿಯೇಟರ್ ಬರ್ತಿದ್ದಾರೆ. ಸೊ ಸಿನಿಮಾನೇ ಮಾತಾಡಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ಕಂಟೆಂಟ್ ಮಾತಾಡಿದ್ರೆ ಜನ ಒಳಗಡೆ ಬರ್ತಾರೆ. ಅದಕ್ಕೆ ಒಂಚೂರು ಟೈಮ್ ಆಗುತ್ತೆ. ಇವತ್ತು ಅದನ್ನ ಮಾತ್ರನೇ ಮಾಡ್ಬೇಕು ಅಂತ ನಂಬಿ ನಾವು ಬಂದಿದ್ದು. ಅದಕ್ಕೆ ಆ ಟೈಮ್ ನಮ್ಗೆ ಏನು 1 day 1.5 day ತಗೊಂಡು. ಬಟ್ ಇವತ್ತಿಗೆ ಇಟ್ ಇಸ್ ವೆರಿ ಫಾಸ್ಟ್. ಅಂದ್ರೆ ನಾವು ಮೊದಲಿನ ತರ ಸರ್ ಒಂದ್ 2 ವಾರ ಅಂದ್ರೆ ಪಿಕಪ್ ಆಗೋದ್ ಪಿಕ್ಚರ್ ಅದಿಲ್ಲ. 1 ದಿವಸ 2 ದಿವಸಕ್ಕೆ ಪಿಕಪ್ ಆಗ್ಬಿಡುತ್ತೆ. ಆ ತರದ್ದು ಒಂದು ಎನರ್ಜಿನಲ್ಲಿ ಶುರು ಆಯ್ತು. ನನ್ನ ಫೋನ್ ಕಾಲ್ಸ್, ನನ್ನ ಮೆಸೇಜಸ್, ಸೋಷಿಯಲ್ ಮೀಡಿಯಾ ಇಲ್ಲಿವರೆಗೂ ಸ್ಟಾಪ್ ಆಗಿಲ್ಲ. ನನಗೆ ಬಂದಂತ ಒಂದು ರೆಸ್ಪಾನ್ಸ್ಗಳು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಂದೇ ಸಿನಿಮಾ ಇದು ಆದ್ರೂ ಕೂಡ ಅವ್ರು ಹೇಳ್ತಾ ಇರೋದಷ್ಟು ವಿಷಯಗಳು ನಾವು ಹಿಂದೆನೂ ಒಂದಷ್ಟು ನನ್ನ ಸಿನಿಮಾಗಳನ್ನ ಮಾಡಿದಾಗ ನೋಡಿದೀನಿ. ಬಟ್ ಸ್ಟಿಲ್ ಇಲ್ಲಿ ಬರ್ತಾ ಇರೋ ಒಂದು ಎನರ್ಜಿ ಇದೆಯಲ್ಲ, ದಟ್ ವಾಸ್ ವೆರಿ ನೈಸ್. ಎಷ್ಟು ಖುಷಿಯಾಗಿ ನನಗೆ ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೋ, ಒಂದು ಸ್ಟೇಟ್ಮೆಂಟ್ ಎಲ್ಲ ತುಂಬಾ ಕಾಮನ್ ಆಗಿ ಹೇಳ್ತಾರೆ. ಅದೊಂದು ನನ್ಗೆ ತುಂಬಾ ಬೇಜಾರು, ಹರ್ಟ್, ಅದೇನೋ ಗೊತ್ತಿಲ್ಲ, ಹೆಂಗ್ ಅವ್ರು ಕನ್ವೆ ಮಾಡ್ಬೇಕು ಅಂತ ನಂಗೆ ಗೊತ್ತಾಗಲ್ಲ. ಸರ್ ಈ ಫಿಲಮ್ ಮಲಯಾಳಮಲ್ಲಿ ಬರ್ಬೇಕಾಗಿತ್ತು ಸರ್, ಇಷ್ಟು ಕೋಟಿ ಮಾಡಿರೋ ಸರ್ ಈ ಸಿನಿಮಾ
ತಮಿಳಲ್ಲಿ ಬರ್ಬೇಕಾಗಿತ್ತು ಸರ್, ಇದಿಷ್ಟು ಕೋಟಿ ಮಾಡ್ಬೇಕಾಗಿತ್ತು ಸರ್. ಕನ್ನಡದಲ್ಲಿ ಬಂದಿದ್ದಿಲ್ಲ, ಇದು ಕನ್ನಡದಲ್ಲಿ ನೀನ್ ನೋಡು, ಕೋಟಿ ಮಾಡತ್ತೆ ಮಾಡಲ್ಲ, ಅದು ಪ್ರೊಡ್ಯೂಸರ್ ನನ್ಗೆ ಗೊತ್ತಿರೋದು. ನೀವು ಸಿನಿಮಾ ಆಗಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬೇಡಿ, ಅಲ್ಲಿ ಜನನೂ ಅದೇ ಇಲ್ಲಿ ಜನನೂ ಅದೇ. ನನಗೇನು ಕನ್ನಡ ಜನನು ಖಂಡಿತವಾಗ್ಲೂ ಅದೇ ತರದ ಮಟ್ಟಿಗೆ ತಗೊಂಡ್ ಹೋಗ್ತಾರೆ. ಸ್ವಲ್ಪ ಏನಾಗಿದೆ ಬಹುಶಃ ತುಂಬಾ ಸಿನಿಮಾಗಳು ಡಿಸಪಾಯಿಂಟ್ ಆಗಿರೋದ್ರಿಂದ ಆಡಿಯನ್ಸ್ಗೆ ಆ ನಂಬಿಕೆ ಬಂದಿಲ್ಲ. ಒಂದ್ ಒಳ್ಳೆ ಸಿನಿಮಾ ಬಂತು ಅಂದ್ರೆ ಅದ್ ನಂಬಿ ಹೋಗ್ಬೇಕು ಅನ್ನೋ ನಂಬಿಕೆ ಬರ್ತಾ ಇಲ್ಲ. ಅದೇ ಹೇಳ್ದಂಗೆ ಓಪನರ್ಸ್ ಬಂದ್ರು, ಇವ್ ಮಿಡ್ಲ್ ಆರ್ಡ್ರು, ಇದು ಖಂಡಿತವಾಗ್ಲೂ ಇದೊಂದು ಎಕ್ಕ ಆಯ್ತು, ಸೂ ಫ್ರಮ್ ಸೋ ಆಯ್ತು. ಸೊ ಇವಾಗ ಆಡಿಯನ್ಸ್ ಒಂದು ಬಿಲೀಫ್ ಬರಕ್ ಶುರು ಆಗುತ್ತೆ. ದೇ ವಿಲ್ ಶೋರ್ಲಿ ಟೇಕ್ ಒಂದು ಪೊಟೆನ್ಶಿಯಲ್ ಇರೋ ಸಿನಿಮಾನ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ ತಗೊಂಡು ಹೋಗ್ತಾರೆ. ಅದಕ್ಕೆ 7 ಮನೆ ಒನ್ ಆಫ್ ದಿ ಸಾಕ್ಷಿ ಆಗುತ್ತೆ ಅಂತ ನಾನು ನಂಬಿದೀನಿ. ಇಲ್ಲಿವರೆಗೂ ಅದ್ಭುತವಾದ ಕಲೆಕ್ಷನ್ಸ್. ನೀವು ಇವಾಗ 30 ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ, ನಮ್ದು ರಿಲೀಸ್ ಆಗ್ಬೇಕಾದ್ರೂ 17 ಸಿನಿಮಾ ರಿಲೀಸ್ ಇತ್ತು, ಕನ್ನಡ, ತೆಲುಗು, ತಮಿಳು, ಹಿಂದಿ ಎಲ್ಲ ಅಂತ ಅಂದ್ಬಿಟ್ಟು ಅಂತ ಎಲ್ಲಾದ್ರೂ ತುಂಬಾ ದೊಡ್ಡ ದೊಡ್ಡ ಫಿಲಮ್ಸ್ ಗಳು ಇತ್ತು. ಸೊ ಫ್ರೈಡೆ ತುಂಬಾ ಲಿಮಿಟೆಡ್ ಶೋಸ್ ತರ ಪ್ಲಾನ್ ಆಯ್ತು. ನಾನು ಜಗದೀಶ್ ಸರ್ ಕೇಳಿದೆ, ಸರ್ ಹೆಂಗ್ ಸರ್ ಇದು ಅಂತ. ಅವರು ಸರ್ ಇಲ್ಲ ಸರ್ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಎಲ್ಲರಿಗೂ ಶೋಸ್ ಕೊಡ್ಲೇಬೇಕಾಗುತ್ತೆ, ಇದು ಯಾವ ಸಿನಿಮಾ ಬಂದ್ರೆ ಹಿಂಗಿರುತ್ತೆ ಸರ್ ಅಂತ. ಆಯ್ತು ಸರ್ ನಾವು ನಂಬಿ ಮಾಡೋಣ ಬನ್ನಿ ಅಂತ. ಶುಕ್ರವಾರ, ಶನಿವಾರ, ಭಾನುವಾರ, ನೀವು ನಂಬಲ್ಲ, ಸೋಮವಾರಕ್ಕೆ ಇನ್ನ ಶೋಸ್ ಇನ್ಕ್ರೀಸ್ ಆಗಿದೆ ನಮ್ಗೆ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ. ಸೋಮವಾರ ಇನ್ಕ್ರೀಸ್ ಆಗಿದೆ, ಸೋಮವಾರ ನಮಗೆ ಸೋಲ್ಡ್ ಔಟ್ ಆಗ್ತಾ ಇದೆ, ಮಂಗಳವಾರ ಸೋಲ್ಡ್ ಔಟ್ ಆಗ್ತಾ ಇದೆ. ಸೊ ಒಂದು ಪೊಟೆನ್ಶಿಯಲ್ ಇದೆ ಅಂತ ಅಂದಾಗ ಅದನ್ನ ಉಳಿಸ್ಕೋತಾರೆ ಖಂಡಿತವಲ್ಲ. ನಾವು ತುಂಬಾ ಕಿರುಬು ಮಾಡಬಾರ್ದು. ನನಗೆ ಅದೊಂದೇ ಇರೋದು, ಯಾವತ್ತೂ ನಾವು ಕಂಪ್ಲೇಂಟ್ಸ್ ಮಾಡೋದು, ಕನ್ನಡ ಚಿತ್ರರಂಗದ ಬಗ್ಗೆ ಕಂಪ್ಲೇಂಟ್ಸು, ಸಿನಿಮಾಗಳ ಬಗ್ಗೆ ಕಂಪ್ಲೇಂಟ್ಸ್ ಅದು ಮಾಡ್ದೇನೆ ಪಾಸಿಟಿವ್ ಆಗಿ ಹೋದ್ರೆ ಎಲ್ಲಾ ಸಿನಿಮಾಗಳು ಚೆನ್ನಾಗಾಗುತ್ತೆ ಅನ್ನೋದು ಒಂದು ನಂಬಿದೀನಿ. ಅಂಡ್ ಅಗೇನ್ ಎಲ್ಲಾರು ಇದೊಂದು ವೇದಿಕೆ, ನನ್ನ ತಂಡ ಎಲ್ಲರೂ ಅವಾಗಿನ ಪಾಪ ಮಾತಾಡ್ಬೇಕಾದ್ರೆ ಥ್ಯಾಂಕ್ಸ್ ಹೇಳ್ತಾರೆ. ಬಿಕಾಸ್ ಇದು ಅಷ್ಟು ದಿನಗಳ ಒಂದು ಶ್ರಮ, ಅಷ್ಟು ದಿನಗಳಿಂದ ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಹಾಗಾಗಿ ಎಲ್ಲರಿಗೂ ಆ ಟೈಮ್ ಕೊಟ್ಟಿದೀವಿ. ನಾನು ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋವಂತ ಇದ್ರಲ್ಲಿಲ್ಲ, ನಾನು ಬೇಗ ಮುಗಿಸ್ತೀನಿ. ಬಟ್ ಸ್ಟಿಲ್ ಪ್ರತಿ ಸತಿ ನಾವು ಪ್ರೆಸ್ ಮೀಟ್ ಏನೋ ಮಾಡಿದಾಗ ನಾನು ಎಲ್ಲ ಮೇಜರ್ ಟೆಕ್ನಿಷಿಯನ್ಸ್ ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಿದೀನಿ. ಆದ್ರೆ ಈ ಸಿನಿಮಾ, ಈ ಪ್ರೊಡಕ್ಷನ್, ನಾನು ಪ್ರೊಡ್ಯೂಸರೇ ಆಗಿದ್ರು ಕೂಡ ಇದು ಹೆಂಗೆ ಅಂತಂದ್ರೆ, ಈ ಪವರ್ ಬರುತ್ತೆ ಗೊತ್ತಾ ನಮಗೆ, ಟ್ರಾನ್ಸ್ಫಾರ್ಮರ್ ಅಂದ್ರೆ ಯಾವ್ದೋ ಒಂದು ಪವರ್ ಬರುತ್ತೆ, ಅದನ್ನ ನೀವು ಟಿವಿ ಕನೆಕ್ಟ್ ಮಾಡ್ತೀರಾ ಮನೆಗಳಲ್ಲಿ, ಅಥವಾ ಯಾವ್ದೋ ಒಂದು AC ಫ್ರಿಡ್ಜ್ ಏನೋ ಕನೆಕ್ಟ್ ಮಾಡ್ತೀರಾ ಅಂದ್ರೆ ಅದ್ರ ಮಧ್ಯೆ ಒಂದು ಸ್ಟೆಬಿಲೈಸರ್ ಅಂತ ಇರುತ್ತೆ. ಅದ್ರದ್ದು ಏನ್ ಕೆಲಸ ಅಂತಂದ್ರೆ, ಅದಿಷ್ಟೇ ಪವರ್ ಬಂದ್ರು ಅದು ಇದು ಲೋಡ್ ತಗೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಕೊಟ್ಕೊಂಡು ಎಲ್ಲ ಲೋಡ್ ಅದು ತಗೊಂತಾ ಇರುತ್ತೆ. ಇಲ್ಲಿ ಟಿವಿ ಚೆನ್ನಾಗಿ ಬರ್ಬೇಕು, ಫ್ರಿಡ್ಜ್ಗೆ ಏನಾಗಬಾರ್ದು ಅಂತ ಮಾಡ್ತಾ ಇರುತ್ತೆ. ಆ ತರ ಈ ಸಿನಿಮಾಗೆ ನನ್ನ ಜೊತೆ ನಿಂತು ಕೆಲಸ ಮಾಡಿದಂತ ಇಬ್ರು ಹುಡುಗರು, ಒಂದು ರಾಮು, ಇನ್ನೊಂದು ಸೂರಜ್. ಅಂಡ್ ಅವ್ರಿಗೆ ಗೈಡ್ ಮಾಡಿದ್ದು ನಮ್ಮ ನರಸಿಂಹಣ್ಣ. ಯಾಕಂತಂದ್ರೆ ನಾನು ಪ್ರೊಡ್ಯೂಸರ್ ಆಗಿ ಸೆಟ್ಗೆ ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ. ನಾನ್ ಸೆಟ್ಗೆ ಹೋಗ್ತಿರೋದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ, ನಾನೊಬ್ಬ ಡೈರೆಕ್ಟರ್ ಆಗಿ ನಾನಲ್ಲೂ ಕೂತ್ಕೊಂಡು ನಾನು ಏನು ಕೆಲಸ ಬೇಡ, ನಾನು ಸುಮ್ಮನೆ ಕೂತಿದೆ ಅಂತಂದ್ರು ಇನ್ನೊಬ್ಬ ಡೈರೆಕ್ಟರ್ ಅದು ಎಫೆಕ್ಟಿವ್ ಹೊರಗಡೆ, ಅಲ್ಲಿ ಸೆಟ್ ಅಲ್ಲ. ಪುನೀತ್ ಕೂಡ ಸರ್ ನೀವು ಬನ್ನಿ ಸರ್ ಜೊತೆಗಿರೋಣ ಅಂತ ಹೇಳ್ತಾನೆ ಇರ್ಬೋದು, ಬಟ್ ಹೊರಗಡೆ ತರುಣು ಅಲ್ಲಿ ಸೆಟಲ್ ತರುಣೇ ಮಾಡ್ತಿರಂತೀರಿ ಎಲ್ಲರೂ ಅಂತ ಇದೇ ಟಾಕ್ಸ್ ಹೋಗುತ್ತೆ ಅಂತ ಒಂದು ಬೇಡ ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾನು ಸೆಟ್ಗೆ ತುಂಬಾ ಕಮ್ಮಿ ಹೋಗ್ತಿದ್ದೆ. ಬಟ್ ಅಷ್ಟು ಅಮೇಸಿಂಗ್ ಶೂಟ್ ಆಗ್ಬೇಕು ಅಂದ್ರೆ ಅಷ್ಟು ಚಾಲೆಂಜಸ್ ನಡುವೆ ಒಂದು ರೆಗ್ಯುಲರ್ ಲೊಕೇಶನ್ಸ್ ಇಲ್ದಂಗೆ ಇಷ್ಟೊಂದು ಒಂದು ಕ್ರ್ಯೂನ ಕಟ್ಕೊಂಡು ಒಂದು ಜರ್ನಿ ಆ ಇಬ್ಬರು ಹುಡುಗರು ಮಾಡಿದಾರೆ. ಅವ್ರಿಬ್ರು ಪಾಪ ಅವ್ರು ಮಾತಾಡಕ್ ಆಗ್ಲಿಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು, ಯಾಕಂದ್ರೆ ಕೆಲಸ ಮಾತಾಡುತ್ತೆ ಅವ್ರಿಬ್ಬರದು. ಆ ತರದೊಂದು ಅದ್ಭುತವಾದಂತ ಟೀಮ್ ನನಗೆ ಸಿಕ್ಕಿದೆ. ನರಸಿಂಹಣ್ಣನು ನಮ್ಮ ಮ್ಯಾನೇಜರ್. ಯಾಕಂದ್ರೆ ಈ ಸಿನಿಮಾ ಎಕ್ಸಿಕ್ಯೂಟ್ ಮಾಡಕ್ ಇವರೇ ಬೇಕಾಗಿದ್ದು. ಕ್ಯಾಮ್ರಾಮನ್, ಎಕ್ವಿಪ್ಮೆಂಟ್ಸ್ ಇನ್ನೊಂದ್ರ ಸಿಕ್ಕರೆ ಮಾಡ್ತಾರೆ. ಕ್ಯಾಮ್ರಾಮನ್ ಎಕ್ವಿಪ್ಮೆಂಟ್ ಸಿಗ್ಬೇಕು ಅಂದ್ರೆ ಅವರೇ ಬೇಕಾಗತ್ತೆ ಇಲ್ಲಿ. ಓಕೆ ಡೈರೆಕ್ಟರ್ ಪೇಪರ್ ಬರ್ದಿ ನನಗೆ ಇದು ಬೇಕು, ನಾಳೆ ಇದು ಬೇಕು, ಇದು ಯಾಕೆ ಬರ್ತಾ ಇಲ್ಲ ಅಂತ ಡೈರೆಕ್ಟರ್ ಹೇಳ್ಬೋದು. ಬಟ್ ಇದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತಂದ್ರೆ ಅವರೇ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಈ ಸಿನಿಮಾ ವಾಸ್ ವೆರಿ 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 ಚಾಲೆಂಜಿಂಗ್. ಇದನ್ನ ತುಂಬಾ ಚೆನ್ನಾಗಿ ಫುಲ್ ಆಫ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ರಾಮು, ಥ್ಯಾಂಕ್ ಯು ಸೂರಜ್ ಅಣ್ಣ, ಥ್ಯಾಂಕ್ ಯು. ನೀವು ಮೊದಲೇ ಸಿನಿಮಾ ಇಂದನೂ ಇಲ್ಲಿವರೆಗೂ ನನ್ನ ಎಲ್ಲಾ ಸಿನಿಮಾಗೂ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಕ್ಟರ್ಸ್, ಈ ಸಿನಿಮಾದಲ್ಲಿ ತುಂಬಾ ಜನ ನ್ಯೂ ಕಮರ್ಸ್ ಇದ್ದಾರೆ. ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ನ್ಯೂ ಕಮರ್ಸ್ ಎಕ್ಸ್ಪೀರಿಯನ್ಸ್. ನಾನು ಜಗಪತಿ ಬಾಬು ಸರ್ ಇಂದ ನಾನು ಥ್ಯಾಂಕ್ ಮಾಡಕ್ ಶುರು ಮಾಡ್ಬೇಕು. ಅವ್ರು ತುಂಬಾ ಪ್ರೀತಿಯಿಂದ ಬಂದು ಕೆಲಸ ಮಾಡ್ಕೊಂಡ್ರು. ಕಿಶೋರ್ ಸರ್, ಭರಣ ಸರ್, ಇವರೆಲ್ಲರೂ ತುಂಬಾ ಬಿಸಿ ಇದ್ರು. ಕತೆಗೋಸ್ಕರ ಏನ್ ನಂಬರ್ ಆಫ್ ಡೇಸ್ ಏನು, ಇದಕ್ಕೆ ಏನ್ ಪೇಮೆಂಟ್, ಅದು ಯಾವ್ದು ಮಾತಾಡದೆ ಸಿನಿಮಾನ ಬಂದು ಮಾಡ್ಕೊಟ್ರು. ಬಟ್ ಅದಕ್ಕಿಂತ ತುಂಬಾ ಎಕ್ಸೈಟೆಡ್ ಆಗಿ ಈ ಸಿನಿಮಾನ ಕೆಲಸ ಮಾಡ್ಕೊಟ್ಟಂತವ್ರು ಹಲವಾರು ಜನ. ಇದರಲ್ಲಿ ರಾಕೇಶ್ ಮೈ ಅವ್ರು ಇರ್ಬೋದು, ಅಥವಾ ಇದೊಂದು ಗ್ಯಾಂಗ್ ತರದ ಒಂದು ನಮ್ಮ ಆನಂದ ಇರ್ಬೋದು, ಗೌತಮ್ ಸರ್, ಸೋಮು, ಈ ತರದೆಲ್ಲ ಒಂದು ಇಡೀ ಟೀಮ್ ತಮಿಳ್ ಆಕ್ಟರ್ಸ್ ಒಂದಷ್ಟು ಜನ. ಯಾಕಂದ್ರೆ ಅಥೆಂಟಿಕ್ ತಮಿಳ್ ಬೇಕೇ ಬೇಕು ಇದರಲ್ಲಿ. ಇಲ್ಲಾಂದ್ರೆ
ಕನ್ನಡ ಮಾತಾಡ್ಸೋದು ಈಸಿ ಆಗುತ್ತೆ. ಒಂದು ಓಪನಿಂಗ್ ಒಂದು ಕಾರ್ಡ್ ಹಾಕ್ಬಿಟ್ಟು ಈ ಪಾತ್ರಗಳೆಲ್ಲಾನು ನಮ್ಮ ಅನುಕೂಲಕ್ಕೋಸ್ಕರ ಕನ್ನಡ ಮಾತಾಡ್ತಾರೆ ಅಂತ ಹಾಕ್ಬೋದು. ಬಟ್ ಆ ಅಥೆಂಟಿಕೇಶನ್ ಮಿಸ್ ಆಗುತ್ತೆ. ಬೇಡ ಪುನಿ, ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇಟ್ಕೊಳ್ಳೋಣ. ಆ ಬಾರ್ಡರ್ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬೇಕು ಅಂದ್ರೆ ಅದ್ ಹೇಳ್ಸಿದ್ರೆ ನಮ್ ಜನ ಅರ್ಥ ಮಾಡ್ಕೋತಾರೆ, ಕ್ಯಾಪ್ಷನ್ಸ್ ಎಲ್ಲಾನು ಅಂತ ಅಂದ್ಬಿಟ್ಟು ನಾವು ಒಂದು ಡಿಸಿಷನ್ ತಗೊಂಡ್ವಿ. ಸೊ ಒಂದಷ್ಟು ಜನ ಅದ್ಭುತವಾದಂತ ಕಲಾವಿದರು ತಮಿಳಿಂದ ಬಂದು ಮಾಡ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎವ್ರಿ ಒನ್. ಅಂಡ್ ತುಂಬಾ ಬ್ಯೂಟಿಫುಲ್ ಆದಂತ ಒಂದು ಕ್ಯಾಸ್ಟ್ ಅಂಡ್ ಕ್ರ್ಯೂ. ಅಂಡ್ ಐ ಶುಡ್ ಆಲ್ಸೋ ಥ್ಯಾಂಕ್ ಇದರಲ್ಲಿ ರೆಗ್ಯುಲರ್ ಒಂದಷ್ಟು ಹಿಟ್ ಸಿನಿಮಾಸ್ ಎಲ್ಲದಕ್ಕೂ ಮೋದು ದೈತೋಟ ಅವರು ಸಬ್ಟೈಟಲ್ಸ್ ಮಾಡಿದ್ದಾರೆ. ಬಟ್ ಇದಕ್ಕೆ ತುಂಬಾ ಚಾಲೆಂಜಿಂಗ್ ಏನಿತ್ತು ಅಂತಂದ್ರೆ ಕನ್ನಡದು ಇಂಗ್ಲಿಷು ಮಾಡಬೇಕು, ತಮಿಳ್ದು ಕನ್ನಡನೂ ಮಾಡಬೇಕು, ತೆಲುಗು ಕನ್ನಡ ಮಾಡಬೇಕು, ಮತ್ತೆ ಅದನ್ನ ಇಂಗ್ಲಿಷ್ ಮಾಡಬೇಕು. ಈ ತರ ತುಂಬಾ ಕಾಂಪ್ಲಿಕೇಶನ್ ಇದ್ದಂಥದ್ದು ಒಂದು ಸಿನಾರಿಯೋ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಧು ಫಾರ್ ಡೂಯಿಂಗ್. ನಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದದ್ದು ಹಿಂಗ್ ಮಾಡಬೇಕು, ಕನ್ನಡ ಎಲ್ಲಿ ಬರುತ್ತೆ, ನಮ್ಮ ಇಂಗ್ಲಿಷ್ ಎಲ್ಲಿ ಪ್ಲೇಸ್ ಮಾಡ್ತೀವಿ ಅಂತ ಎಲ್ಲಾನು. ಸೊ ಆ ತರದ್ದು ಒಂದು ಮಾಡ್ಕೊಟ್ರು. ಅಂಡ್ ಜಡೇಶ್, ಥ್ಯಾಂಕ್ ಯು, ನೀವು ಯು ಬೀನ್ ಸಪೋರ್ಟ್ ಫಸ್ಟ್ ಇಂದನು. ಜಗದೀಶ್ ಅವ್ರನ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿದ್ರ ಅಂತಂದ್ರು. ಬಟ್ ಹೀಸ್ ಹ್ಯಾಪಿ ಅನ್ನೋದೊಂದು ಒಂದು ಖುಷಿ ಇದೆ ನಮಗೆ ಅನ್ನೋದಿದೆ. ಬಿಕಾಸ್ ಅದೊಂದು ಪ್ರೀತಿ ಅವ್ರಿಗೆ ನಮ್ಮ ಬ್ಯಾನರ್ ಅವ್ರ ಬ್ಯಾನರ್ ಅಂತ ಫೀಲ್ ಮಾಡ್ತಾರೆ ಜಡೇಶ್. ಅಂಡ್ ಇನ್ನು ಅವರ್ಸ್ ಥ್ಯಾಂಕ್ ಯು. ಎಲ್ಲ ಇವೆಂಟ್ಸ್ಗೂ ಮೀನ್ ಸ್ಟ್ರೆಂತ್ ನಮಗೆ PR ಹರೀಶ್ ಆಗಿರ್ಬೋದು. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸ್ KM ಪ್ರಕಾಶ್. ಯಾಕಂದ್ರೆ ನೀವು ನೋಡ್ದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕ್ ಅನ್ನು ಕನ್ಫ್ಯೂಸ್ ಆದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬಾ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನ ತುಂಬಾ ಎಫಿಷಿಯಂಟ್ ನಾನು ಎಲ್ಲಾ ಸಿನಿಮಾ ಇವತ್ತಿನ ಹೇಳಿದೀನಿ. DOPಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಚೇಂಜ್ ಆಗಿರ್ಬೋದು, ಆಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟರ್ ನಾನು ಆಗಿಲ್ದೇ ಇರ್ಬೋದು. ಚೇಂಜ್ ಆಗಿದ್ರೆ ಒಂದೇ ಒಂದು ಪರ್ಸನ್ ಅಂತಂದ್ರೆ ಅದು KM ಪ್ರಕಾಶ್, ಎಡಿಟರ್ ಎಲ್ಲಾ ಫಿಲಮ್ ಅಲ್ಲಿ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಅಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದ್ರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದ್ರೆ ಈ ಸಿನಿಮಾ ನಮ್ಗೆ ಜಗದೀಶ್ ಅವ್ರ ಕೇಳಿದ್ರು, ಸರ್ ಫುಲ್ ನೈಟ್ ಅಂತ ಅಂತೀರಾ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮ್ ಅಂತ ಒಂದ್ಸತಿ ಹೇಳಿದ್ರೆ ನಾನು. ಸರ್ ಇಲ್ಲ ಸರ್, ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಇಸ್ ನಾಟ್ ಅಬೌಟ್ ನಾವೇನ್ ಒದಗಿಸ್ಕೊಡ್ತೀವಿ ಅಂತಲ್ಲ, ಒದಗಿಸಿ ಕೊಟ್ಟಿರುವಂತ ಎಕ್ವಿಪ್ಮೆಂಟ್ಸ್ ಗಳನ್ನ ಎಷ್ಟು ಬಳಸ್ಕೊಂತಾರೆ, ಅದನ್ನ ಹೇಗೆ ಉಪಯೋಗಿಸ್ಕೋತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಅಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಅಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡ್ಲೇಬೇಕು ಈ ಟೈಮಲ್ಲಿ. ದೋ ಅದ್ವೈತ್ ಇಸ್ ದ DOP ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲ, ಬಟ್ ಸುಧಾಕರ್ ಹೆಸರಾಜ್. ಓ ಬಂದಿದ್ಯಾಣ, ಓಕೆ. ಸುಧಾಕರ್ DOP ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮ್ ಇಂದ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ತರದೊಂದು ಸ್ಕೀಮು, ಈ ತರದೊಂದು ಪ್ಯಾಟರ್ನ್ ಇದೆಲ್ಲ ಅಂತ ಅದ್ವೈತ್ ತರುಣ್ ಫುಲ್ ಎಕ್ಸ್ಪೀರಿಯನ್ಸ್ ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವನಂತ ಮಾತಾಡ್ತೀವಿ, ಡಿಸ್ಕಸ್ ಮಾಡಿ ಸುಧಾಕರ್ ಹೇಳಿದ್ದ ನಮ್ಗೆ. ಸೊ ಆ ತರ ಇತ್ತು. ಅಂಡ್ ಅವ್ನು ಕೂಡ ಅದೊಂದು ಆಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್ ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ಫ್ರೆಂಡ್, ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿರಾ ಇಲ್ಲ. ಸೊ ಅವರೊಂದು ಲೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಇಟ್ಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮೀ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮ್ ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊಂತಾರೆ ಆ ಥರದವರು. ಅಂಡ್ ಕಮಿಂಗ್ ಟು ದ ಮೇನ್ ಆಕ್ಟರ್ಸ್ ರಾಣಾ ಅಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು ಜನ ರಿವ್ಯೂ ಎಲ್ಲಾನು ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಷಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರುತ್ತೆ. ಹ್ಯಾವ್ ಅ ಗ್ರೇಟ್ ಪೊಟೆನ್ಷಿಯಲ್ ಟು ಗೋ ವೆರಿ 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 ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್ಸು, ನಿಮ್ಮ ಡೆಡಿಕೇಶನ್ ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮ್ಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಅಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಹಾಕ್ಬಿಟ್ಟಿದ್ದೀನಿ ಪ್ರಿಯಾಂಕಾಗೆ. ನನಗೆ ಅದೆಷ್ಟು ಫೋನ್ ಬರುತ್ತೋ, ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಲ್ಲ ಸರ್, ನಮ್ಗೆ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನಮ್ಗೆ ಯಾವ್ದು ಫಸ್ಟ್ ಒಂದು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಪ್ರೊಡಕ್ಷನ್ ಕಳಿಸ್ತಾ ಇದೀನಿ ಅಂತ. ನನಗೆ ತಮಿಳ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತಿದ್ದೆ, ನಾವು ಇದೇ ಅಂತ ಅಂದ್ಬಿಟ್ಟು ಆಯ್ತು ಫೋನ್ ಸರ್ ಹೇಳಿ ಸರ್ ಅಂತಂದ್ರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ ನಂಬರ್ ತಗೊಂಡ್ವಿ, ನಮ್ಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ? ಹೌದಾ ಆಯ್ತು ಹೋಗಪ್ಪ ಅಂತ ನಾನು ಅದೇನೆ ಸರಿ ಅಂತ. ಸೊ ಹಂಗೆ ಅಂದ್ರೆ
ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದು ಮತ್ತೆ ಪ್ರೂವ್ ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ. ನಾವು ಬರೇ ಎಕ್ಸ್ಪೋರ್ಟ್ ಕಂಪ್ನಿ ತರನಾಗಿ ಹೋಗಿದ್ವಿ ಕನ್ನಡ ಚಿತ್ರರಂಗ. ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರ ದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ. ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ, ಈಗ ಸೌಂದರ್ಯ ಮ್ಯಾಮ್ ಇಂದ ಹಿಡಿದು, ಪ್ರೇಮ ಮೇಡಮ್ ಇಂದ ಹಿಡಿದು, ಮಹಾರಾಷ್ಟ್ರ ಮ್ಯಾಮ್, ಎಲ್ಲರೂ ಅದರ್ ಲ್ಯಾಂಗ್ವೇಜಸ್ ಮಾಡೋದು. ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ರು. ಸೊ ನೀವು ನಮಗೆ ನಾಟ್ ರೀಚಬಲ್ ಆಗೋ ರೇಂಜಿಗೆ ಆಗ್ಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗ್ಲಿ ನಿನಗೆ. ಅಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದ್ರೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ತರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್, ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಈಸ್ ದ ರೀಸನ್. ಇನ್ನ ಶುರುನೇ ಮಾಡಿಲ್ಲ ಅವ್ರ ಬಗ್ಗೆ. ನಾನು ನೀನೇ ಕಟ್ಟ. ಹಾ, ಪಿಕ್ಚರ್ ನೋಡಿದ್ರಾ? ನೋಡಿಲ್ಲ? ಹಾ, ಮತ್ತೆ ಪಿಕ್ಚರ್ ನೋಡಿ ಕ್ವಶನ್ ಕೇಳ್ಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರ ಅಂತಂದ್ರೆ ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದ್ರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡೋದು. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ he is a legend in ತಮಿಳ್ನಾಡು. ನಾವು ನೋಡಿದ್ವಿ, ನಾನು ವರ್ಕ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು. ರಜನಿ ಸರ್ ಫಿಲಮ್ ಇಂದ ಹಿಡಿದು, ಅಜಿತ್ ಸರ್ ಫಿಲಮ್ ಇಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ ಗಳು ಮಾಡಿದ್ದಾರೆ. ಹೊಸಬರು ಫಿಲಮ್ ಅಲ್ಲೂ ಅಷ್ಟು ಅದ್ಭುತವಾದಂತಹ ಮ್ಯೂಸಿಕ್ ಅವ್ರದ್ದು. ಅದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ತರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ತರದ ಸ್ಕ್ರಿಪ್ಟು ಈ ಇಮಾನ್ ಸರ್ ತರದವ್ರದ್ದು ಒಂದು ಸಿನಿಮಾ ಅಥವಾ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲ್ ಆಗಿ ಅದು ಹೇಳಕ್ಕಾಗಲ್ಲ, ಅವ್ರ ತರ ಹೇಳಿದೀನಿ. ಬಟ್ ಎಲ್ಲ ಒಂದು ಕ್ಯಾಮ್ರಾ ಆಲ್ಸೋ ಎಷ್ಟೊಂದ್ ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೆ ಮ್ಯೂಸಿಕ್ಗಳು ಮಾಡಿದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ, ಈ ತರದೊಂದು ಮ್ಯೂಸಿಕ್ ಬೇಕು, ಈ ತರದೊಂದು ಬೇಕು, ಈ ಸೀನ್ ಒಂದು ಪ್ರೀ ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ತರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದೀವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಏನೋ ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅವ್ರಿಗೆ ಇದು ಒಂದೇ ಒಂದು ಟೈಮ್ ಲೈನ್, ಈ ಟೈಮ್ ಲೈನ್ ಆದ್ರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಇತ್ತು. ನಾವು ಆ ಟೈಮ್ ಲೈನ್ ನಾವು ಸೆಟ್ ಮಾಡ್ಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸ್ ಅದು ಇನ್ವಿಟೇಷನ್ ಇರುತ್ತೆ. ಬಟ್ ಥಿಯೇಟರ್ ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂಸಿದ್ದು ರೀ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ ರೀ ರೆಕಾರ್ಡಿಂಗ್. ಆ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಅಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ SFX ಸೌಂಡ್ ಎಫೆಕ್ಟ್ಸ್. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಎಲ್ಲೂ ಜನಕ್ಕೆ, ನಂಗೆ ಎಲ್ಲರೂ ಕಾಮನ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ನಾವು ಒಳಗಡೆ ಇದ್ವಿ, ನಾವು ಟ್ರಾವೆಲ್ ಮಾಡ್ತೀವಿ, ನಮ್ಮ ಮುಂದೆ ನಡೀತಾ ಇದೆ ಕಥೆ ಅನ್ನೋ ಅನಿಸುತ್ತೆ ಅಂದ್ರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿ ಇತ್ತು. ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಟರ್ ಪುನೀತ್ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ನಂತರ ಕಾಟೇರದಲ್ಲಿ ಎಂಟರ್ ಆದ್ರು, ಅಲ್ಲಿಂದನೂ ಅವ್ರು ಹಂಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಷನ್, ಅಷ್ಟೇ ಇಂಟ್ರೆಸ್ಟ್, ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ. ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡ್ತಾನೆ ಇದೆ. ಓಕೆ, ನಾನು ಹಿಟ್ ಆಗೋಯ್ತು ಪಿಕ್ಚರ್, ನನ್ನ ಹಿಟ್ ಡೈರೆಕ್ಟರ್ ಆಗೋದು ಇವಾಗ ಅನ್ನೋ ರಿಲ್ಯಾಕ್ಸೇಷನ್ ಇಲ್ದಂಗೆ ಇಲ್ಲಿವರೆಗೂ ಇದ್ದಾರೆ. ಎಲ್ಲಿವರೆಗೂ ಅದಿರುತ್ತೆ ಪುನಿ, ಅಲ್ಲಿವರೆಗೂ ಕಾಪಾಡ್ತೀನಿ ನಿಮ್ಗೆ ಅದು. ಸೊ ಒಂದು ಅದ್ಭುತವಾದ ಪ್ರತಿಭೆ. ಏನಂತಂದ್ರೆ ಇಲ್ಲೆಲ್ಲ ಹೇಳ್ತಾರೆ ನಮ್ಗೆ ತರುಣ್ ಸರ್ ಗೈಡ್ ಮಾಡೋದು. ನಾನ್ ನಂಬೋದೇನು ಸರ್, ಸಿನಿಮಾ ಒಬ್ಬರಿಂದ ಆಗೋದೇ ಇಲ್ಲ. ನನಗೂ ಯಾರೋ ಒಬ್ರು ಗೈಡ್ ಮಾಡೋದು ಸಂತೋಷ. ನಾನು ಯಾವ್ದೊಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಜಡೇಶ್ನ ಕೂರ್ಸ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಜಡೇಶ್ ಹೆಂಗ್ ಮಾಡ್ಬೋದು. ಅದು ಕೆ ಪ್ರಕಾಶ್ ಕೇಳಿ ನೀವು, ಇಲ್ಲಿವರೆಗೂ ನಾವು ಮಾಡಿದಂತ ಎಲ್ಲಾ ಸಿನಿಮಾನು ನಾನು ಬಿಫೋರ್ ರಿಲೀಸ್ ಮಿನಿಮಮ್ 34 ಜನಕ್ಕೆ ತೋರಿಸಿರ್ತೀನಿ ಆ ಪಿಕ್ಚರ್. ನನ್ಗೆ ಏನು ಅದ್ರಲ್ಲಿ ಬೇಜಾರಿಲ್ಲ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ಗಳು ಇರ್ತಾರೆ, ಎಷ್ಟೊಂದು ಜನ ದೊಡ್ಡ ಡೈರೆಕ್ಟರ್ಗಳು ಇರ್ತಾರೆ, ಟೆಕ್ನಿಷಿಯನ್ಸ್, ಅವ್ರು ಸಿನಿಮಾ ಕೆಲಸನೇ ಮಾಡಿಲ್ಲ, ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ, ಯಾರೋ ಒಬ್ರು ಇದೇನೋ ಡೌಟ್ ಇದೆ ಅಂತಂದ್ರು ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅದು ಹೆಂಗ್ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ. ಆ ತರದ್ದು ಒಂದು ನಡ್ಕೊಂಡ್ ಬಂದೀನಿ. ಇಟ್ ಈಸ್ ಅಬೌಟ್ ದ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರಿಗೂ ಸಪೋರ್ಟ್ ಮಾಡ್ಬೇಕು. ಇಬ್ಬಿಬ್ರು ಮೂರ್ ಹಿಂದಿಲಿ ಬೇರೆ ಕಡೆ ಎಲ್ಲಾ ಕಡೆನೂ ದೇರ್ ಆರ್ 3 ಪ್ರೊಡಕ್ಷನ್ ಹೌಸಸ್. ಇಬ್ಬಿಬ್ರು 3 ಜನ ಡೈರೆಕ್ಟರ್ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಯಾರೋ ಒಂದು ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಹಂಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ. ಈಗ ಹಿಂದೆನೂ ಆಗಿರ್ಲಿ, ನಮ್ಗೆ ಯಾವ್ದೋ ಒಂದು ಕಾದಂಬರಿ ತಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರು ಅವಾಗೆಲ್ಲ ಅಂತಂದ್ರೆ, ಒಂದು ಕಾದಂಬರಿ ತಗೊಂತಾರೆ, ಅಲ್ಲಿಂದ ಅದು ಜೀವದೇಶ ಶಂಕರ್ ಸರ್ ಕೈಗೆ ಹೋಗುತ್ತೆ, ಅವ್ರು ಅದನ್ನ ತಗೊಂಡು ಅದನ್ನ ಚಿತ್ರಕಥೆ ರೆಡಿ ಮಾಡ್ತಾರೆ, ಅಲ್ಲಿಂದ ಪುಟ್ಟಣ್ಣವ್ರ ಕೈಗೆ ಬರುತ್ತೆ, ಅವ್ರ ಸಿನಿಮಾನ ಮಾಡ್ತಾರೆ.
ಬರೆದವ್ರದ್ದು ಅಲ್ಲಿ ಸ್ಕ್ರೀನ್ ರೈಟರ್ದು ಇವ್ರದ್ದು 3 ಬ್ರೈನ್ ವರ್ಕ್ ಆಗಿದ್ದಕ್ಕೆ ಒಂದು ನಾಗರಾವ್ ಥರದ್ದು ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ. ಅಂದ್ರೆ ಎಲ್ಲಾನು ಎಫರ್ಟ್ಸ್ ಹಂಗಾಗ್ಬೇಕು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ, ನಾನೊಂದು ಡೈರೆಕ್ಟರ್, ಏನ್ ಜಡೇಶ್ ಪಿಕ್ಚರ್ ನಾನೇ ಇದು ಮಾಡ್ಬೇಕು, ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಒನ್ ಟೀಮ್ ಲೈಕ್ ದಟ್. ಯಾರು ಕ್ರೆಡಿಟ್ಸ್ ತಗೊಳಕ್ಕಾಗಲ್ಲ. ಎಲ್ಲ ನೀವೆಲ್ಲ ಊಟ ಮಾಡಿದ್ರು ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ. ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿನಿಮಾಗಳಾಗತ್ತೆ ಅಂತ ನಂಬಿರುವಂತವ್ನು. ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರು ಪಾಪ ಅದೇನು ನಾವು ವರ್ಕ್ ಮಾಡೋಣ ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಇಂದ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು. ನಮ್ಮ ಬ್ಯಾನರ್ಗೆ ಈ ಥರದೊಂದು ಸಿನಿಮಾ ಮಾಡ್ಕೊಟ್ಟಿದ್ಗೆ ಥ್ಯಾಂಕ್ ಯು ಪುನೀತ್. ಅಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್, ಈ ಸಿನಿಮಾ ನಾನು ಓಕೆ ಆಗಿ ನನ್ನ ಕತೆ ಓಕೆ ಆದ ತಕ್ಷಣ ನಾನು ಎಲ್ಲ ಸಿನಿಮಾಗೂ ಅವ್ರಿಗೆ ಹೇಳಿಸ್ತೀನಿ ಸರ್. ಯಾಕಂದ್ರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತೊಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬಾ ಕಾರಣ. ಅಟ್ಲಾಂಟಾ ನಾಗೇಂದ್ರ ಅವರು ಫಸ್ಟ್ ರ್ಯಾಂಬೋಗೆ ಅವ್ರು ನನ್ನನ್ನು ನಂಬಿ ಅವ್ರ ಒಡೆ ಕರ್ಕೊಂಡಿದ್ರು. ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ. ಸೊ ಇವತ್ತು ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವತ್ತು ಅವ್ರು ಈ ವೇದಿಕೆ ಮೇಲಿಲ್ಲ, ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ. ಇದನ್ನು ಆಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು. ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಇಲ್ಲಿ. ಫಸ್ಟ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ. ತಮಿಳ್ 7 ಮಲೆನ ವೆಟ್ರಿಮಾರನ್ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ವೆಟ್ರಿಮಾರನ್ ಸರ್ ಅವ್ರ ಪ್ರೊಡಕ್ಷನ್ ಇಂದ ಅದು ಪ್ರೆಸೆಂಟ್ ನಾವು ನಾಳೆ ಅಗ್ರಿಮೆಂಟ್ ಸೈನಿಂಗ್ ಹೋಗಿದ್ದಾರೆ ಅವರು. ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಪ್ಲಾನ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್. ಅಂಡ್ ಆಲ್ಸೋ ಈ ಸಿನಿಮಾಗೆ ತುಂಬಾ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟರು ಜಗದೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರೊಬ್ಬರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಂಡ್ ಆನಂದ್ ಆಡಿಯೋ ಫಸ್ಟ್ ಇಂದಾನು ಅಷ್ಟೇ, ನಾನು ಯೋಚನೆ ಮಾಡಲ್ಲ. ಆನಂದ್ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಅಂದ್ರೆ ಫಸ್ಟ್ ಆನಂದ್ ಆಡಿಯೋ ಲೋಗೋ ಹಾಕ್ಬಿಟ್ಟೆ ಶುರು ಮಾಡ್ತೀನಿ ನಾನು. ಯಾಕೆ ಅಂತಂದ್ರೆ ಅದೇ ನಾವು ಫಸ್ಟ್ ಸಿನಿಮಾಯಿಂದ ಅವ್ರನ್ನ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನ ತಗೊಂಡ್ಬಂದಿದ್ದವ್ರೆಲ್ಲರೂ. ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರುವಂತ ನಾನು. ಹಾಗಾಗಿ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬಾ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲಾ ಕಡೆನೂ. ನನ್ಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಸ್ಟಾರ್ಸ್ ಅಂದ್ರೆ ನಮ್ಮ ಸ್ಟಾರ್ಸ್ ಅಲ್ಲ, ಈ ರಿವ್ಯೂ ಸ್ಟಾರ್ಸ್ 4 ಸ್ಟಾರ್ಸ್ 5 ಸ್ಟಾರ್ಸ್ ಏನ್ ಮಾಡಿದೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಒಂದು ಚಿಕ್ಕ ಡಿಸ್ಕಷನ್ ಇದೆ. ಇನ್ಯಾವುದೋ ಒಂದು ಸ್ಟೇಜ್ ಅಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು. ಬಟ್ ಅಷ್ಟು ಪ್ರೀತಿಯಿಂದ 4 ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಶಿಯೇಟ್ ಮಾಡಿರೋದಕ್ಕೆ ಎಲ್ಲ ಮೀಡಿಯಾ ಅಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ತೆಲುಗು ಕೂಡ ಒಂದು ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ. ಅದೇ ನಾನು ಏನಾದ್ರೆ ಸೈನಿಂಗ್ ಆಗೋ ತನಕ ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದು ಅಷ್ಟೇನೆ. ಸೊ ಇವತ್ತು ಚೆನ್ನೈಲಿ ಇದ್ದಾರೆ ನಾಗೇಂದ್ರ ಸರ್, ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್. ಸೊ ಅಲ್ಲಿದ್ದು ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ದಟ್ಸ್ ಆಲ್ಸೋ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಏನಾಯ್ತು, ಎರಡು ಕಡೆನೂ 5th ತುಂಬಾ ದೊಡ್ಡ ಫಿಲಮ್ಸ್ಗಳಿತ್ತು ಅವ್ರಿಗೆ. ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು. ಅಂಡ್ ವೆಟ್ರಿಮಾರನ್ ಸರ್ದು ಹಿಂದೆನೆ ಆಗೋಗಿತ್ತು ನಮ್ಗೆ. ಅವ್ರು ಅವಲೇ ಓಕೆ ಮಾಡಿದ್ರು, ಅವರೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದೇ ಬ್ಯಾಡ್ ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ 5th ರಿಲೀಸ್ ಇತ್ತು. ಸೊ ಹಾಗಾಗಿ ನಮ್ಗೆ 2 ವೀಕ್ಸ್ ಟೈಮ್ ಬೇಕು ನಿಮ್ಗೆ ಅಂತ ಕೇಳಿದ್ರು. ಓಕೆ ಅಂತಂದಿದ್ವಿ. ಅವರು ಅದು ರಿಲೀಸ್ ಎಲ್ಲ ಮುಗಿಸ್ಕೊಂಡ್ರು. ಇವತ್ತು ನಾಗೇಂದ್ರ ಸರ್ ಅಲ್ಲಿ ಹೋಗಿದ್ದಾರೆ ಫಾರ್ ಸೈನಿಂಗ್ ಅಂಡ್ ಎವ್ರಿಥಿಂಗ್. ಸೊ ಅದು ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಅವ್ರದ್ದು ಆದ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು ಅಂದ್ರೆ ನಾವು 3 ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರೆಡಿ ಮಾಡ್ಬಿಟ್ಟಿದ್ವಿ ಫಿಲಮ್ ಟೋಟಲಿ. ನಮ್ಗೆ ಕನ್ನಡ, ತೆಲುಗು ಅಂಡ್ ತಮಿಳ್. ಅಂಡ್ ಕನ್ನಡ ತಮಿಳ್ ನಿಮ್ಗೆ ನೋಡ್ದಂಗೆ ತಮಿಳ್ದೆಲ್ಲ ಆಲ್ಮೋಸ್ಟ್ ಏನ್ ಡೈಲಾಗ್ಸ್ ಇದೆ ಇಲ್ಲಿ ಅದೇ ಅಥೆಂಟಿಕ್ ಹಂಗೆ ಇಟ್ಕೊಂಡಿದೀವಿ ನಾವು. ಕನ್ನಡದ ಮಾತ್ರ ಡಬ್ ಆಗಿರುತ್ತೆ ನಿಮಗೆ. ಸೊ ಇಟ್ ಇಸ್ ತುಂಬಾ ಡಬ್ಬಿಂಗ್ ಫಿಲಮ್ ತರನು ಅನ್ಸಲ್ಲ ಅದು ನಿಮಗೆ. ಅಲ್ಲಿ ಹೋದಾಗ ಸ್ವಲ್ಪ ಆಲ್ಮೋಸ್ಟ್ ಒಂದು ಸ್ಟ್ರೇಟ್ ಫಿಲಮ್ ತರ ಅನ್ಸುತ್ತೆ. ಹೌದು ಇಲ್ಲ, ಬಟ್ ಅಗೇನ್ ಲಿಟಲ್ ಕನ್ನಡ ಡಬ್ಬಿ ಇರುತ್ತೆ, ಸಾರಿ ತಮಿಳ್ ಡಬ್ಬಿ ಇರುತ್ತೆ ಅದ್ರಲ್ಲಿ. ಯಾವ್ದ್ರ ಮೇಲೆ ಎಕ್ಸ್ಪೆಕ್ಟೇಷನ್? ತಗೊಂಡೋಗ್ಬಿಡಿ ಗಾಡಿಯಲ್ಲಿ. ಗಣೇಶ್ ಸರ್, ಯಾವಾಗಲೂ ನನಗೆ ಡೇ 1 ಯಾವಾಗ ಜಗದೀಶ್ ಸರ್ ಹಿಂಗ್ ಸರ್ ಈಗ ಸ್ವಲ್ಪ ಸ್ಲೋ ಓಪನಿಂಗ್ ಇದೆ ಅಂತ ಅಂದ್ರು, ನಾವು ಒಂದೇ ಮಾತು ಹೇಳಿ ಸರ್ ಅವ್ರಿಗೆ, ಸರ್ ನಾನು ಇವತ್ತಿನವರೆಗೂ ಟಿಲ್ ಡೇಟ್ ಪ್ರೊಡಕ್ಷನ್ ಆಗಿರ್ಲಿ ಡೈರೆಕ್ಷನ್ ಆಗಿರ್ಲಿ ನನಗೆ ದುಡ್ಡು ಸೆಕೆಂಡ್ರಿ ಇದೆ ಸರ್. ನನ್ನ ದುಡ್ಡು ಫಸ್ಟ್ ನಂಗೆ ಬಂದೇ ಇಲ್ಲ ಇವತ್ತು. ಯಾಕಂದ್ರೆ ನಂಗೆ ವಯಸ್ಸಿದೆ ಸರ್, ನಾನು ದುಡ್ಕೋತೀನಿ. ನಾನು ಮುಂದೆ ಇನ್ನೂ ಯಾವುದೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ 6 ತಿಂಗಳು ಎಕ್ಸ್ಟ್ರಾ ದುಡಿಬೇಕಾ, ನಾನು ದುಡ್ಕೋತೀನಿ ಸರ್. ಅದ್ರ ಬಗ್ಗೆ ಡೌಟ್ ಇಲ್ಲ. ಸಿನಿಮಾ ಸರಿ ಮಾಡಿದೀವ, ಸಿನಿಮಾ ಸರಿ ಮಾಡಿಲ್ಲ ಅನ್ನೋಷ್ಟೇ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಸಿನಿಮಾ ವರ್ಕ್ ಆಗಿಲ್ಲ ಅಂತಂದ್ರೆ ಅಲ್ಲೇನೋ ಕಲ್ತ್ಕೋತೀನಿ. ಓಕೆ, ಸಿನಿಮಾ ವರ್ಕ್ ಆಗಿಲ್ಲ, ಏನೋ ಮಿಸ್ಟೇಕ್ ಆಗಿದೆ, ಏನ್ ಮಾಡ್ಬೇಕು ನಾನು ನೆಕ್ಸ್ಟ್ ಅನ್ನೋದ್ರ ಮೇಲೆ ಓಡ್ತೀನಿ ಸರ್. ಈ ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬರ್ತಾ ಇದೆ. ಈ ಸಿನಿಮಾ
ಇಷ್ಟೊಂದು ಅಪ್ರಿಷಿಯೇಷನ್ ಬರ್ತಿದೆ ಸರ್. ಸೊ ನಿಜವಾಗ್ಲೂ ಇದು ಬೆಟರ್ ಆಗುತ್ತೆ ಸರ್ ಸಿನಿಮಾ. ನನ್ಗೆ ಅದೊಂದು ಹೋಪ್ ಇದೆ ಸರ್ ನನ್ಗೆ ಅಂತಾನೆ ಹೇಳಿದ್ದೆ ನಾನು. ಹಾಗಾಗಿ ನಾನು ತುಂಬಾ ಝೀರೋ ಎಕ್ಸ್ಪೆಕ್ಟೇಷನ್ ಅಲ್ಲೇ ಇರ್ತೀನಿ ಸರ್ ಯಾವಾಗಲೂ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಒಂದೇ ಸರ್, ಯಾರಾದ್ರೂ ನಂಬಿ ದುಡ್ಡು ಹಾಕ್ತಾರಲ್ಲ, ನನ್ ದುಡ್ಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಆನಂದ್ ಆಡಿಯೋದವರು ಒಂದು ದುಡ್ಡು ಕೊಟ್ಟು ಆಡಿಯೋ ರೈಟ್ಸ್ ತಗೊಂಡಿರ್ತಾರೆ. ಜಗದೀಶ್ ಅವರು ಅಲ್ಲಿ ಹೇಳಿದ್ರು ಯಾರೋ ಬಿಕಾಸ್ ಹಿ ಗೇವ್ ಅ ವೆರಿ ವೆರಿ ಬಿಗ್ ಅಮೌಂಟ್ ಸರ್. ಇಟ್ ಇಸ್ ಫಾರ್ ನ್ಯೂ ಕಮರ್ಸ್. ನನ್ನ ರಾಣಾ ಪಾಪ ಪಕ್ಕದಲ್ಲಿ ಕೂತೆ ನನ್ನ ಹೀರೋ ಅವ್ರು ಹಂಗೆ ಹೇಳೋದಿಲ್ಲ, ಬಟ್ ಫಾರ್ ನ್ಯೂ ಕಮರ್ ದಟ್ ಅಮೌಂಟ್ ಈಸ್ ವೆರಿ ಸರ್. ನಾನು ಗುರು ಶಿಷ್ಯರಿಗೂ ಅವ್ರು ಅಮೌಂಟ್ ಕೊಟ್ಟಿರಲಿಲ್ಲ ಸರ್, ಆನೆಸ್ಟ್ ಹೇಳ್ತೀನಿ ಕೇಳಿ. ಗುರು ಶಿಷ್ಯರಿಗೂ ಅವ್ರು ಅದಕ್ಕೆ ಅಮೌಂಟ್ ಕೊಟ್ಟಿರಲಿಲ್ಲ. ಜಡೇಶ್ ಇದ್ದಾರೆ ಮುಂದೆನೆ. ಇಟ್ ವಾಸ್ 50 lakhs ಲೆಸ್ ದೆನ್ ವಾಟ್ ಈಸ್ ಗಿವನ್ ಫಾರ್ ಗುರು ಶಿಷ್ಯರಿದ್ದು ನನಗೆ. ಅದಕ್ಕಿಂತ 50 ಲಕ್ಷ ಜಾಸ್ತಿ ನನಗೆ ಅಲ್ಲ ಇದ್ದಿತ್ತು. ಸೊ ಹಾಗಾಗಿ ಅವ್ರೊಂದು ಮಾತು ಹೇಳಿದ್ರು ಗೊತ್ತಾ ಸರ್, ನನಗೆ ಫಸ್ಟ್ ವೀಕ್ ಅಲ್ಲೇ ನಾನು ರಿಕವರ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು. ನನಗೆ ಅಷ್ಟೇ, ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸರ್, ಯಾರು ಲಾಸ್ ಆಗ್ಬಾರ್ದು. ನಮಗೆ ದುಡ್ಡು ಹಾಕಿರೋಂಥವ್ರು ಯಾರು ಲಾಸ್ ಆಗಿರಬಾರ್ದು ಅಂತ ಅಷ್ಟೇ ಯೋಚನೆ ಮಾಡೋದು. ಸೊ ಅಲ್ಲಿಂದ ಸೇಫ್ ಆಯ್ತು ಅಂದ್ರೆ ಇನ್ನು ಅಲ್ಲಿಂದ ದೇವ್ರಿಚ್ಛೆ ಸರ್. ಅದು ಎಲ್ಲಿ ತಗೊಂಡು ಹೋಗುತ್ತೋ, ಅದು 1 ರೂಪಾಯಿ ಬಂದ್ರು ನಂಗೆ ಸಂತೋಷ, ಅದು 1 ಕೋಟಿ ರೂಪಾಯಿ ಬಂದ್ರು ನಂಗೆ ಸಂತೋಷ. ಹೇಳಿಲ್ವಾ ನಿಮ್ ಫಿಲಮ್ ಅಲ್ಲಿ ನೋಡ್ತೀವಿ 1 ರೂಪಾಯಿ ಮಹತ್ವ ಏನು ಅಂತಾನು ಗೊತ್ತಾಗತ್ತೆ ನಮಗೆ. ಸೊ ಫಾರ್ ಮಿ ದಟ್ ಇಸ್ ನಾಟ್ ಮ್ಯಾಟರ್. ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಷ್ಟೇ ನನ್ನ ಮ್ಯಾಟರ್ ಮಾಡೋದು.